ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಸುರೇಶ್ ಚೆರಿಯ ಮನೆ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಿರೋದು ಗುಡಿ ಕೈಗಾರಿಕೆಯಲ್ಲಿ ಒಂದಾದ ಅಡಿಕೆ ತಟ್ಟೆ ತಯಾರಿಕೆ ಉದ್ಯಮೆ ಬಗ್ಗೆ. ಸ್ನೇಹಿತರೆ, ಮದುವೆ ಇತರೆ ಸಮಾರಂಭಗಳಲ್ಲಿ ಊಟ ಮಾಡಲು ಅಡಿಕೆ ತಟ್ಟೆಯನ್ನು ಬಳಸ್ತಾರೆ. ಅಡಿಕೆ ಮರದಿಂದ ಒಣಗಿ ಉದುರಿ ಬೀಳುವಂತಹ ಎಲೆಯಿಂದ ತಟ್ಟೆಯನ್ನು ತಯಾರಿಸ್ತಾರೆ. ಮದುವೆ ಸೇರಿದಂತೆ ಇತರೆ ಸೀಸನ್ಗಳಲ್ಲಿ ಅಡಿಕೆ ತಟ್ಟೆಗೆ ಬಹಳ ಡಿಮ್ಯಾಂಡ್ ಇರ್ತದೆ. ಮನೆಯಲ್ಲೇ ಗುಡಿ ಕೈಗಾರಿಕೆ ಮೂಲಕ ಅಡಿಕೆ ತಟ್ಟೆ ತಯಾರು ಮಾಡಬಹುದು, ಆದರೆ ಜನರಲ್ಲಿ ಆಸಕ್ತಿ ಕಡಿಮೆಯಾಗಿದೆ. ಸಮಾರಂಭಗಳಲ್ಲಿ ಊಟಕ್ಕೆ ಪೇಪರ್, ಫೈಬರ್ ಇತರೆ ತಟ್ಟೆಗಳನ್ನು ಈಗ ಬಳಸ್ತಿದ್ದಾರೆ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಿರೋದು ಕಳೆದ 12 ವರ್ಷಗಳಿಂದ ಅಡಿಕೆ ತಟ್ಟೆ ತಯಾರಿಸುತ್ತಿರುವ ಗುಡಿ ಕೈಗಾರಿಕೆಯಲ್ಲಿ ಉದ್ಯಮಿಯಲ್ಲಿ ಪ್ರಗತಿಯನ್ನು ಕಾಣುತ್ತಿರುವ ಮಹಿಳೆಯರ ಬಗ್ಗೆ. ಫ್ರೆಂಡ್ಸ್, ಶನಿವಾಸಂತೆ ನಿವಾಸಿ ಸುಶೀಲಾ ನಾಗರಾಜ್ ಅವರು ಕಳೆದ 12 ವರ್ಷದಿಂದ ತಮ್ಮ ಮನೆಯಲ್ಲೇ ಅಡಿಕೆ ತಟ್ಟೆಯನ್ನು ತಯಾರಿಸ್ತಿದ್ದಾರೆ. ಯಂತ್ರ ಘಟಕವನ್ನು ಸ್ಥಾಪಿಸಿರುವ ಸುಶೀಲಾ ನಾಗರಾಜ್ ಅವರು ಇದರ ಸಹಾಯದಿಂದ ಅಡಿಕೆ ತಟ್ಟೆಯನ್ನು ತಯಾರಿಸಿ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾರೆ. ಸೀಸನ್ ಸಂದರ್ಭದಲ್ಲಿ ಗ್ರಾಹಕರು ಮನೆಗೆ ಬಂದು ಆರ್ಡರ್ ಕೊಡ್ತಾರೆ. ಸುಶೀಲಾ ನಾಗರಾಜ್ ಅವರು 3 ಕಾರ್ಮಿಕರ ಸಹಕಾರದಿಂದ ಅಡಿಕೆ ತಟ್ಟೆಯನ್ನು ತಯಾರಿಸ್ತಿದ್ದಾರೆ. ಅಡಿಕೆ ತಟ್ಟೆ ತಯಾರಿಕೆ ಉದ್ಯಮಿಯಲ್ಲಿ ಸುಶೀಲಾ ನಾಗರಾಜ್ ಅವರು ಉತ್ತಮ ಪ್ರಗತಿಯನ್ನು ಸಹ ಕಂಡಿದ್ದಾರೆ. ಫ್ರೆಂಡ್ಸ್, ನಾವೀಗ ಸುಶೀಲಾ ನಾಗರಾಜ್ ಅವರ ಮನೆಗೆ ಹೋಗೋಣ. ಅಡಿಕೆ ತಟ್ಟೆಯನ್ನು ಅವರು ಹೇಗೆ ತಯಾರಿಸ್ತಿದ್ದಾರೆ ಎಂಬುದನ್ನು ನೋಡೋಣ, ಹಾಗೆ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಂತೀರಾ? ಅಡಿಕೆ ಎಲೆ ಎಲ್ಲಿ ಸಿಗುತ್ತೆ ನಿಮಗೆ? ಎಲ್ಲಿಂದ ತರ್ತೀರ ನೀವು? ನಿಮಗೆ ಆರ್ಡರ್ ಸಿಕ್ಕುತ್ತಾ? ಎಷ್ಟು ಜನ ಕೆಲಸ ಮಾಡ್ತೀರಾ?
ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುಶೀಲಾ ನಾಗರಾಜ್ ಅಂತೇಳಿ. ಇದು ಯಾವ ಊರು? ಸಂತೆ ಅಂತೇಳಿ. ಈ ಅಡಿಕೆ ತಟ್ಟೆ ನೀವು ತಯಾರು ಮಾಡ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ತಯಾರು ಮಾಡ್ತೀರಮ್ಮ? ಒಂದು 12 ವರ್ಷ ಆಯ್ತು ಸರ್. 12 ವರ್ಷದಿಂದ. ಹೇಗೆ ನಿಮಗೆ ಅಡಿಕೆ ರಾ ಮೆಟೀರಿಯಲ್ ಅಂತ ಹೇಳಿದರೆ ಅಡಿಕೆ ಎಲೆ ನೀವು ಎಲ್ಲೆಲ್ಲಿಂದ ಸಿಗುತ್ತೆ, ಎಲ್ಲೆಲ್ಲಿಂದ ತೊಗೊಂಡು ಬರ್ತೀರ? ಎಲ್ಲ ಮೂಡ್ಸಿಮ ಕಡೆಯಿಂದಲೇ ತರ್ತೀವಿ ಸರ್. ಕಡೆ ಕೊಣ್ಣೂರು, ಸರಗೂರು. ಇದು ನೀವು ಸ್ಥಾಪನೆ ಮಾಡಿದಿರಲ್ಲ, ಇದು ಯಾವುದಾದ್ರು ಸಂಘ ಸಂಸ್ಥೆ ಅಂದರೆ ಧರ್ಮಸ್ಥಳ ಸಂಘ ಸಂಸ್ಥೆಯಿಂದ ಇದು ಮಾಡಿದ ಅಲ್ಲ, ನೀವು ಓನಾಗಿ ಮಾಡಿದ? ಓನಾಗಿ ಮಾಡಿರೋದು. ಹಾಂ. ಮತ್ತು ಇಲ್ಲಿ ವಿಸಿಟ್ ಯಾರು ಕೊಟ್ಟಿದ್ರಾ? ಇದೊಂದು ಗುಡಿ ಕೈಗಾರಿಕೆ, ಬೇರೆ ಒಂದು ಸಂಘ ಸಂಸ್ಥೆ ನೋಡಲಿಕ್ಕೆ ಬರ್ತಾರೆ. ಇದನ್ನು ನಾವು ಕೂಡ ಇದೇ ರೀತಿ ಉದ್ಯಮ ಮಾಡ್ಬೋದು ಹೇಗೆ ಏನೋ ಅಂತ ಬರ್ತಾರೆ ಇವರು. ಬ್ಯಾಂಕ್ನಿಂದ ಲೋನ್ ತಗೊಂಡು ಏನೋ, ಯಾಕೆಂದರೆ ಮಿಷನರಿ ಬೇಕಾಗುತ್ತೆ, ನಿಮಗೆ ಈ ಥರ ಮಿಷನ್ ಬೇಕಾಗುತ್ತೆ. ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ಹಾಗೆ ಯಾರು ಬಂದಿದ್ರು ಅಂತ ನೋಡೋದಕ್ಕೆ? ಹೌದು, ಬಂದಿದ್ದಾರೆ ಸರ್. ಧರ್ಮಸ್ಥಳ ಸಂಘದ ಕಡೆಯಿಂದ ಬಂದಿದ್ದಾರೆ. ಮತ್ತು ಡಿಮ್ಯಾಂಡ್ ಇದೆಯಾ ಇದಕ್ಕೆ? ಇದೆ ಸರ್. ಎಲ್ಲಿಂದೆಲ್ಲ ಬರ್ತಾರೆ? ತಟ್ಟೆ ತಗೊಂಡು ತಗೊಂಡೋಗಿ ಬರ್ತಾರೆ ಎಲ್ಲರೂ. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಬಂದು ಆರ್ಡರ್ ಕೊಡ್ತಾರೆ. ಒಂದು ವಾರ ಒಂದು 15 ದಿವಸ ಮೊದಲೇ ಹೇಳಿರ್ತಾರೆ, ಇಷ್ಟು ಬೇಕು, ಇಷ್ಟು ಸಾವಿರ ಬೇಕು ಅಂತ. ಕೆಲಸ ಮಾಡ್ತಾರಮ್ಮ? ನಾವು ಮೊದಲು ಮಾಡ್ತಿದ್ವಿ ಸರ್, ಒಂದು 4-5 ಜನ. ಈಗ ಕೊರೋನಾ ಬಂದ ಮೇಲೆ ಒಂದು 3 ಜನ ಡೈಲಿ 3 ಜನ ಮಾಡ್ತೀವಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬೈ ಬಾಯ್.